ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ಸ್ ಮಾಡ್ತಾಯಿದ್ದೀನಿ. ಇವತ್ತಿನ ಬೆಳಗಿನ ತಿಂಡಿಗೆ ಬಂದು ಮೆಂತ್ಯ ಆಲೂ ಪಲ್ಯ, ಆಲೂ ಸಾಗು ಅಂತಲೇ ಹೇಳ್ಬೋದು. ನನಗೆ ಮೆಂತ್ಯ ಆಲೂ ಪಲ್ಯ ಇಷ್ಟ ಆಗುತ್ತೆ, ಆದರೆ ಸೋಮ್ಗೆ ಮೆಂತ್ಯ ಆಲೂ ಸಾಗು ಇಷ್ಟ ಆಗುತ್ತೆ. ಅಂದರೆ ನನಗೆ ಆಲೂಗೆಡ್ಡೆ ಪಲ್ಯ ಏನು ಅದು ದೋಸೆ ಜೊತೆಗೆ ಅಂದರೆ ಗಟ್ಟಿ ಇರಬೇಕು ತಿನ್ನೋದಕ್ಕೆ. ಆ ಪಲ್ಯ ಏನಿದೆ ಸೋಮ್ಗೆ ಏನಂತಂದರೆ ಸಾಗು ಥರ ಇರಬೇಕು. ಸೊ ಅದಕ್ಕೆ ಏನು ಮಾಡ್ತೀನಿ, ಕೆಲವೊಂದು ಟೈಮ್ ಅಂತಂದರೆ ನಾನು ಫಸ್ಟ್ ಗಟ್ಟಿ ಪಲ್ಯ ಥರ ಮಾಡಿ ಎತ್ತಿಟ್ಕೊಂಬಿಟ್ಟು ಆಮೇಲೆ ಸೋಮ್ಗೆ ಸಾಗು ಥರ ಮಾಡಿ ಕೊಡ್ತೀನಿ. ಇವತ್ತು ಮೆಂತ್ಯ ಸೊಪ್ಪು ಸ್ವಲ್ಪ ಜಾಸ್ತಿ ಇತ್ತು, ತುಂಬ ದಿನವೇ ಆಗಿತ್ತು. ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಆಲೂಗೆಡ್ಡೆ, ಯೂಶಲಿ ನಾನು ಆಲೂಗೆಡ್ಡೆ ಪಲ್ಯ ಜಾಸ್ತಿ ಮಾಡೋದೇ ಇಲ್ಲ, ಏಕೆಂದರೆ ವಾಯು ಅದು ಇದು ಅಂತ ಹೇಳ್ತಾ ಇರ್ತಾರೆ, ತಿನ್ನಲ್ಲ. ಅದಕ್ಕೆ ಮೆಂತ್ಯ ಸೊಪ್ಪಿತ್ತಲ್ಲ, ತುಂಬ ದಿನ ಆಯಿತು. ನಾನು ಮದುವೆ ಆಗಿ ಬಂದು ಹೊಸ್ತ್ರಲ್ಲಿ ನಾನು ಒಂದು ಅಡುಗೆ ಫಸ್ಟಿಗೆ ಕಲ್ತಿದ್ದು ಅಡುಗೆನಲ್ಲಿ ಅಂತ ಅಂದರೆ ಮದುವೆ ಆದಮೇಲೆ ಇದು ಒಂದು ರೀತಿ. ಅಂದರೆ ಆಲೂಗಡ್ಡೆ ಸಾಗು, ಆಲೂಗಡ್ಡೆ ಪಲ್ಯ ಅದೆಲ್ಲ ನಂಗೆ ಗೊತ್ತಿತ್ತು, ಆದರೆ ಮೆಂತ್ಯ ಸೊಪ್ಪು ಹಾಕಿ ಮಾಡ್ಬೋದು ಆಲೂಗಡ್ಡೆ ಸಾಗು ಅನ್ನೋದು ನನಗೆ ಇದೇ ಫಸ್ಟ್. ಮದುವೆ ಆದಮೇಲೆ ಸೋಮು ಮನೇಲಿ ಬಂದಾಗ ನಮ್ಮ ಪಾರ್ವತಮ್ಮ ಆಗಲಿ ಎಲ್ಲ ನಮ್ಮ ಮಾಡ್ತಾಯಿದ್ರು, ಆದ್ದರಿಂದ ಅದನ್ನ ನೋಡಿ ಕಲ್ತ್ಕೊಂಡಿದ್ದೆ ನಾನು. ಇನ್ನು ಇವತ್ತು 2 ಥರ ದೋಸೆ ಇಟ್ಟು, ಒಂದು ಹೆಸ್ರು ಕಾಳು ರುಬ್ಬಿಟ್ಟು ಒಂದು ದೋಸೆ ಇಟ್ಟು ಮಾಡಿದ್ದೀನಿ, ಇನ್ನೊಂದು ನಾರ್ಮಲ್ ದೋಸೆ. ನಮಗೆ ಸೋಮೇನು ಹೇಳ್ತಾರೆ ಅಂದರೆ, ನಿಖಿತ ನನಗೆ ಹೆಸ್ರು ಕಾಳು ಮತ್ತು ಒಂದಷ್ಟು ಸ್ಪ್ರೌಟ್ಸ್ ಆ ಥರ ಎಲ್ಲ ಹಾಕಿ ರುಬ್ಬಿ ದೋಸೆ ಥರ ಮಾಡಿಕೊಡು ನಿಖಿತ, ನನಗೆ ಸಂಜೆ ಟೈಮ್ ಬಂದಿದ ತಕ್ಷಣವೇ ನನಗೆ ಬೇಕು, ಅಟ್ಲೀಸ್ಟ್ ನಾನು ಒಂದೆರಡು ದೋಸೆ ಹಾಕ್ಕೊತೀನಿ, ನಾನೇ ತಿಂತೀನಿ, ನಿಂಗೇನು ಕೇಳಲ್ಲ ಅಂತೆಲ್ಲ ಹೇಳ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಪಾಪ ಸರಿ ಅಂತ ಹೇಳ್ಬಿಟ್ಟು ಒಂದಷ್ಟು ಅವ್ರಿಗೆ ಸಪ್ರೇಟಾಗಿ ರುಬ್ಬಿ ಇಟ್ಟಿದ್ದೆ. ಅಂದರೆ ಆಲ್ರೆಡಿ ಹೆಸ್ರು ಕಾಳು ಮೊಳಕೆ ಕಟ್ಟಿರೋದು ಫ್ರಿಡ್ಜಲ್ಲಿತ್ತು. ದೋಸೆ ಇಟ್ಟು ರುಬ್ಬಬೇಕಾದ್ರೆ ಅದನ್ನು ಹಾಕಿ ರುಬ್ಬಿಟ್ಟು ಒಂದು ಸ್ವಲ್ಪ ಇದು ಮಾಡಿದೆ. ಹೆಸ್ರು ಕಾಳು ಮೊಳಕೆ ಕಟ್ಟಿರೋದು ಹಾಕಿರೋ ಹಿಟ್ಟು ಏನಿದೆ ಅದು ಹುಳಿ ಜಾಸ್ತಿ ಬೇಗ ಬಂದಿದೆ, ಚೆನ್ನಾಗಿ ಬಂದಿದೆ. ಅದೇ ನಾನೇನು ದೋಸೆ ಇಟ್ಟು ರುಬ್ಬಿಟ್ಟಿದೆ ಅದು ಹುಳಿನೇ ಬಂದಿಲ್ಲ. ಎರಡನ್ನೂ ಪಕ್ಕ ಇಟ್ಟು ಅವಾಗಲೇ ತೋರಿಸ್ದೆ ನೋಡಿ, ಎರಡು ಹುಳಿನೇ ಬಂದಿರಲಿಲ್ಲ. ಅಲ್ಲ, ನಾನು ಮಾಮೂಲಿ ಅಕ್ಕಿ ರುಬ್ಬಿದ್ದು ಹುಳಿನೇ ಬಂದಿರಲಿಲ್ಲ. ಇದೆ ಹಿಂಗೆ ಅಂತ ಅಂದ್ಕೊಂಡೆ. ಮೋಸ್ಟ್ಲಿ ಹೆಸ್ರು ಕಾಳೆಲ್ಲ ಹಾಕಿದ್ವಲ್ಲ, ಹೆಸ್ರು ಕಾಳು ಉದ್ದಿನಬೇಳೆ, ಇದು ಚೆನ್ನಾಗಿ ಬಂದಿರ್ಬೋದು ಅಂತ ನಾನೇ ಅಂದ್ಕೊಂಡು ಆಮೇಲೆ ಸುಮ್ಮನಾದೆ. ಇವಾಗ ಇದಕ್ಕೆ ಈರುಳ್ಳಿ, ಮೆಂತ್ಯ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಸ್ವಲ್ಪ ತೆಂಗಿನಕಾಯಿ ತುರಿ ಇದೆಲ್ಲ ಹಾಕಿ ಆಲೂಗೆಡ್ಡೆ ಬೇಯಿಸಿಟ್ಕೊಂಡು ಚೆನ್ನಾಗೆ ಮ್ಯಾಶ್ ಮಾಡಿಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಇದು ಮಾಡ್ತಾಯಿದ್ದೆ. ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ ಆಲೂಗೆಡ್ಡೆ ಪಲ್ಯಕ್ಕೆ ಮೆಂತ್ಯ ಸೊಪ್ಪು ಹಾಕಿದ್ರೆ ಎಣ್ಣೆನಲ್ಲಿ ಫ್ರೈ ಮಾಡುವಾಗಲೇ ಆ ಒಂದು ಅರೋಮಾ ಬರುತ್ತೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ನಿಜವಾಗ್ಲೂ. ನೀವು ಯಾರಾದ್ರು ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ. ಮತ್ತು ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಲ್ವಾ. ಸೊ ಆದ್ದರಿಂದ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ದೋಸೆ ಜೊತೆಗೆ. ಬರೀ ಆಲೂಗೆಡ್ಡೆ ಪಲ್ಯ ಮಾಡ್ತಾಯಿದ್ದೀರಾ ಅಂದಾಗ ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡಿ ಅಷ್ಟೇ, ಓಕೆನಾ. ಸೊ ಇದು ಮಾಡಿದ್ದೆ. ಇದ್ರ ಜೊತೆಗೆ ಚಟ್ನಿ ಮಾಡೋದು ಮರ್ತುಬಿಟ್ಟಿದ್ದೆ. ಸ್ವಲ್ಪ ಚಟ್ನಿ ಮಾಡೋಣ ಅಂತಲೂ ಕೂಡ ಅಂದ್ಕೊಂಡು ಸ್ವಲ್ಪ ಚಟ್ನಿನೂ ಕೂಡ ಮಾಡಿದ್ದೀನಿ. ಸೊ ದೋಸೆನೂ ಅಷ್ಟೇ ತುಂಬ ಚೆನ್ನಾಗಿ ಬಂತು. ಸೊ ಅದರಲ್ಲೂ ಸೋಮ್ಗೆ ಮಾಡಿದ ಹೆಸ್ರು ಕಾಳು ಸ್ಪ್ರೌಟ್ಸ್ ಹಾಕಿ ಮಾಡಿದ್ನಲ್ವಾ, ಆ ದೋಸೆ ಏನಿತ್ತು ಅದು ತುಂಬ ಚೆನ್ನಾಗಿ ಬರ್ತಿತ್ತು. ಆದರೆ ತುಂಬಾ ಬಿಸಿ ಮಾಡಬಾರ್ದು. ಬಿಸಿ ಮಾಡ್ತು ಅಂದರೆ ತವಾ ಏನು ಗ್ಯಾಸ್ ಫ್ಲೇಮು ಜಾಸ್ತಿ ಉರಿ ಇಡಬಾರ್ದು. ಉರಿ ಇಡ್ತು ಅಂದರೆ ಬೇಗ ಸೀದೋದಂಗೆ ಆಗ್ಬಿಡ್ತಾಯಿತ್ತು. ಲೈಟಾಗಿ ಮಾಡಬೇಕಾಗಿತ್ತು, ಬೇಗ ಚಕ್ ಅಂತ ಬೆಂದೋಗ್ಬಿಡ್ತಾಯಿತ್ತು. ಸೊ ಸೋಮ್ ಕೇಳ್ತಿದ್ದೆ, ಹೆಂಗಿದೆ ಸೋಮ್ ಅಂತ ಹೇಳಿ. ಸಖತ್ತಾಗಿದೆ ನಿಖಿತ, ನನಗೆ ಹಿಂಗೆ ಮಾಡಿಕೊಡು ಅಂತ ಹೇಳ್ತಾಯಿದ್ರು. ನಮ್ಮ ಸೋಮ್ ಹೆಂಗೆ ಅಂತಂದರೆ ಹಸಿವು ತಡೆಯೋದಿಲ್ಲ. ಮತ್ತು ಸಿಕ್ಕಾಪಟ್ಟೆ ಅವ್ರಿಗೆ ಹೆಂಗೆ ಅಂದರೆ ವೆರೈಟೀಸ್ ಅಡುಗೆಗಳು ಅಂತಂದರೆ ತುಂಬ ಇಷ್ಟ. ಅದರಲ್ಲೂ ಈ ನಾರ್ತ್ ಇಂಡಿಯನ್ಸು, ರಾಜಸ್ಥಾನಿ ಫುಡ್ಡು ಈ ಥರದ್ರಲ್ಲೆಲ್ಲ ಸಿಕ್ಕಾಪಟ್ಟೆ ಇಷ್ಟ. ಯಾಕಂದರೆ ಅವರೆಲ್ಲ ಸೋಮ್ಗಿರೋದು ಫ್ರೆಂಡ್ಸ್ಗಳೆಲ್ಲ ಆಲ್ಮೋಸ್ಟ್ ಬ್ರಾಹ್ಮಣ್ಸು. ಅವರೆಲ್ಲ ಈ ಅದರಲ್ಲೂ ಇನ್ನೊಬ್ಬರು ಇದ್ದಾರೆ, ಅವ್ರ ಬೆಸ್ಟ್ ಫ್ರೆಂಡು ವಿಶಾಲ್ ಅಂತ ಹೇಳಿಬಿಟ್ಟು. ಅವರು ರಾಜಸ್ಥಾನವರು. ಆ ಕಡೆ ಅವ್ರ ಮನೆಯಲ್ಲಿ ಬರೀ ತುಪ್ಪದಿಂದ ಮಾಡಿದ ಅಡುಗೆಗಳೇ ಜಾಸ್ತಿ ಮಾಡ್ತಾಯಿದ್ದಿದ್ರಂತೆ, ಮತ್ತು ಸ್ವೀಟ್ಸ್ಗಳು ಅಷ್ಟೇ. ಸೊ ಆದ್ದರಿಂದ ಸೋಮ್ಗೆ ಆ ಥರ ಫುಡ್ಗಳು ತುಂಬ ಇಷ್ಟ ಆಗುತ್ತೆ. ಇನ್ನು ದೋಸೆ ಅವ್ರಿಗೆ ಮಾಡಿಕೊಡ್ತಾಯಿದ್ದೆ. ಇನ್ನು ಊಟಕ್ಕೆ ಏನು ಕಟ್ಟೋಣ ಅಂತ ಅನ್ನುವಾಗ ಅಡುಗೆ ಏನು ಮಾಡಲಿಲ್ಲ ನಾನಿವತ್ತು. ಸೊ ಅದಕ್ಕೆ ಮೊಸರನ್ನ ಮಾಡಿ ಒಗ್ಗರಣೆ ಮಾಡಿ ಕಟ್ಬಿಡೋಣ ಅಂಥೇಳಿ ಬಿಸಿಯನ್ನು ಮಾಡಿ ಇದಕ್ಕೆ ಒಂದು ಸ್ವಲ್ಪ ದಾಳಿಂಬೆ ಹಣ್ಣು ಅದೆಲ್ಲ ಹಾಕಿ, ಇದೂ ಅಷ್ಟೇ ಸ್ವಲ್ಪ ಡಿಫ್ರೆಂಟಾಗಿ ಇವತ್ತೇನು ಖುಷಿ ಅಮ್ಮಂಗೆ ಮತ್ತು ಸೋಮ್ಗೆ ಇಬ್ರಿಗೂ ಲಂಚ್ ಬಾಕ್ಸಿಗೆ ಕರ್ಡ್ ರೈಸ್ ಹಾಕ್ತಾಯಿದ್ದೀನಿ. ಫಸ್ಟು ಖುಷಿಗೆ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ನಾರ್ಮಲಾಗಿ ಒಂದು ಏನಾದ್ರು ಒಂಚೂರು ಸ್ವಲ್ಪ ಏನಾದ್ರು ಕೊಟ್ಟು ಕಳಿಸ್ತೀನಿ, ಇಲ್ಲ ದೋಸೆ. ಅವಳು ತಿಂದುಬಿಟ್ರೆ ದೋಸೆ ಕೊಟ್ಟು ಕಳಿಸಲ್ಲ, ಸರಿ ಏನಾದರೂ ಸ್ನ್ಯಾಕ್ಸ್ ಥರ ಕೊಟ್ಟು ಕಳಿಸ್ಬಿಡ್ತೀನಿ ಅಷ್ಟೇ.
ಯಾಕೆಂದರೆ ಸ್ಕೂಲಲ್ಲಿ ತಿನ್ಸೋಕ್ಕಾಗೋದಿಲ್ಲ, ಸ್ಕೂಲ್ ಒಂದು 15 to 20 ಮಿನಿಟ್ಸಲ್ಲಿ ಅಂತ ಹೇಳಿ. ಸೊ ದೋಸೆ ತಿಂತಾಯಿದ್ಲು ಅವಳು, ಅವರಪ್ಪ ಕೊಟ್ಟರು ಒಂದು ಸ್ವಲ್ಪ ಪೀಸ್, ಅದನ್ನ ಇಟ್ಕೊಂಡು ತಿಂತಾಯಿದ್ಲು. ಮತ್ತು ಹಾಲು ಕೂಡ ಕೊಟ್ಟಿರ್ತೀನಲ್ವ, ಒಂದೊಂದು ಸರಿ ಒಂದೊಂದು ಥರ ಮಕ್ಕಳು ಹೇಳೋಕ್ಕೆ ಆಗೋದಿಲ್ಲ ಮಕ್ಕಳು ವಿಚಾರದಲ್ಲಿ. ಸೊ ಆದ್ದರಿಂದ ನಾನು ಹೀಗೆ ಮಾಡ್ತೀನಿ. ಆಮೇಲೆ ಅವಳಿಗೆ ಮತ್ತೆ ಅದಾದಮೇಲೆ ಇವಳನ್ನ ಸ್ಕೂಲಿಗೆ ಬಿಟ್ಟಾದಮೇಲೆ ನಾವು 11:30-12 ಗಂಟೆ ಹಂಗೆ ಅವಳಿಗೆ ಲಂಚ್ ಬಾಕ್ಸ್ನ ಪ್ರಿಪೇರ್ ಮಾಡಿ, ಮತ್ತು ಅವಳಿಗೆ ಏನು ಬೇಕು, ಅವಳು ಏನು ತಿಂತಾಳೆ ಅದನ್ನು ನೋಡಿಕೊಂಡು ನಾನು ಊಟನ ಕಟ್ಟೋದು. ಸೊ ಸೋಮ್ಗೆ ಊಟ ಫಸ್ಟ್ ಹೆಂಗೆ ಅಂದರೆ ಸೋಮ್ಗೆ ರೆಡಿ ಮಾಡಿ ಊಟ ಕಳಿಸ್ಕೊಟ್ಬಿಟ್ರೆ ತಿಂಡಿ ಊಟ, ಆಮೇಲೆ ಖುಷಿಮ್ಮಂಗೆ ತಿನ್ನಿಸ್ಬಿಟ್ರೆ ಸಾಕು, ಆಮೇಲೆ ಆರಾಮಾಗಿ ಅವಳು ಹೋಗ್ತಾಳೆ, ಆಮೇಲೆ ಊಟ ಕೊಡೋದು, ಈ ಥರ ಇರುತ್ತೆ. ಸೊ ಏನಂದರೆ ಖುಷಿಮ್ಮ ಯಾವಾಗಲೂ ಯೂಶಲಿ ರಮ್ಯಾ ಹೊರಡ್ಬೇಕಾದ್ರೆ ಹೇಳ್ತಾ ಇದ್ದೀನಿ ನಾನು ನಿಮಗೆ, ಅವಳು ಹೆಂಗೆ ಕೂಗ್ತಾಳೆ ಡೋರ್ ಲಾಕ್ ಮಾಡ್ಬೇಕಾದ್ರೆ, ದೊಡ್ಡಮ್ಮ ಐ ಲವ್ ಯು ಅಂತ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿತ್ತು, ಅದು ಆ್ಯಡ್ ಮಾಡ್ತೀನಿ ನೋಡಿ. ಆಯ್ತಾಯ್ತು, ದೊಡ್ಡಮ್ಮ ಹೋದ್ರು ಖುಷಿಮ್ಮ ಹೋದ್ರ ದೊಡ್ಡಮ್ಮ. ಅವ್ರು ದೊಡ್ಡಮ್ಮಂಗೆ ಐ ಲವ್ ಯು ದೊಡ್ಡಮ್ಮ, ಬಾಯ್ ದೊಡ್ಡಮ್ಮ, ಐ ಲವ್ ಯು ದೊಡ್ಡಮ್ಮ. ಓದ್ಲು ರಮ್ಯ ಇವಾಗ ಹೋದ್ರು, ಅದಕ್ಕೆ ಐ ಲವ್ ಯು ದೊಡ್ಡಮ್ಮ ಅಂತ ಕೂಕೋತೈತೆ ಡೋರ್ ಕ್ಲೋಸ್ ಮಾಡಿಬಿಟ್ಟು. ಖುಷಿ ಪಕ್ಕದಲ್ಲಿ ಇರೋದು ಯಾರು? ಅಲ್ಲಿರೋದು ಏಯ್ ಕಿರ್ಚಬಾರ್ದು. ಅಲ್ಲಿ ಖುಷಿ ಮೇಲೆ ಪಕ್ಕದಲ್ಲಿ ನಿಂತ್ಕೊನಿ ನನಗೆ. ಅಯ್ಯೋ ಆ ಫೇಸ್ಗೂ ಈ ಫೇಸ್ಗೂ ಟೋಟಲಿ ಡಿಫ್ರೆಂಟ್. ಏಯ್ ಮುದ್ದು ಮರಿ, ನನ್ನ ಗೊಂಬೆ ಮರಿ. ಏಯ್ ಹಾಯ್ ಫ್ರೆಂಡ್ಸ್ ಹೇಳು, ಹಾಯ್ ಫ್ರೆಂಡ್. ಇಲ್ಲೋಡು ಖುಷಿ ಹಾಯ್ ಫ್ರೆಂಡ್ಸ್, ಜೋರಾಗಿ ಹೇಳು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಖುಷಿಮಾ ಹೇಳಿದ ಮತ್ತೆ ಕೇಳಲ್ಲ ಫ್ರೆಂಡ್ಸ್. ಮತ್ತು ಒಂದು ಸ್ವಲ್ಪ ದಿನ ಒಂದು ವಾರ, ಒಂದು 15 ದಿನದ ಮುಂಚೆ ಸೊಪ್ಪಿನ ರೇಟ್ ತುಂಬ ಜಾಸ್ತಿ ಆಗ್ಬಿಟ್ಟಿತ್ತು. ಒಂದೊಂದು ಕಟ್ಟು 70-80 ರೂಪಾಯಿ ಆ ಥರ ಆಗ್ಬಿಟ್ಟಿತ್ತು. 50 ರೂಪಾಯಿ ಒಂದು ಕಟ್ಟು. ಮಿಕ್ಸ್ ಸೊಪ್ಪು ಕೊಡ್ತಾನೆ ಇಲ್ಲ. ನಮಗೇನಂದರೆ ಮಿಕ್ಸ್ ಸೊಪ್ಪು ಮಸೊಪ್ಪು ಸಾರು ತಿನ್ನೋ ಥರ ಆಸೆ ಆಗ್ಬಿಟ್ಟಿದೆ. ಆದರೆ ಸೊಪ್ಪಿನ ರೇಟ್ ನೋಟ್ಟು ಮಿಕ್ಸ್ ಸೊಪ್ಪು ಕೊಡೋದೇ ಇಲ್ಲ ಅಂತ ಹೇಳ್ತಾರೆ. ನನಗೆ ತಿನ್ನಲೇಬೇಕಂತ ಅನ್ನಿಸ್ಬಿಟ್ಟಿತ್ತು. ಯಾಕೆಂದ್ರೆ ಇತ್ತೀಚೆಗೆ ಸೊಪ್ಪು ಸಾರು ಜಾಸ್ತಿ ಮಾಡ್ತಾಯಿದ್ದೀವಿ. ರಕ್ಷಿತಿಗೆ ತುಂಬ ಪರ್ಸ್ನಲಿ ಅದು ಸೊಪ್ಪು ಸಾಂಬಾರು ತುಂಬ ಇಷ್ಟ ಆಗುತ್ತೆ. ನಮ್ಮನೇಲಿ ಸೊಪ್ಪು ಸಾರು ಅಂದರೆ ನಮ್ಮ ಭುವನಿಗೆ, ರಿಷಿಗೆ, ನಮಗೆ ಎಲ್ರಿಗೂ ಸೊಪ್ಪು ಸಾರು ಅಂದರೆ ಇಷ್ಟ. ಅದಕ್ಕೊಂದು ಆಲೂಗೆಡ್ಡೆ, ಒಂದು ಬದನೆಕಾಯಿ ಹಾಕ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಒಂದೊಂದು ಸರಿ ಒಂದೊಂದು ಥರ ಡಿಫ್ರೆಂಟಾಗಿ ಮಾಡ್ತೀನಿ ನಾನು ಸಾಂಬಾರು, ಯಾವುದೇ ಸಾಂಬಾರು ಆಗಲಿ. ಯೂಶಲಿ ಬೆಳಗ್ಗೆ ಟೈಮ್ ಜಾಸ್ತಿ ನನಗೆ ವ್ಲಾಗ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ಈ ಗಡಿಬಿಡಿನಲ್ಲಿ ನಾನು ಫಸ್ಟ್ ಹೆಂಗೆ ಅಂತಂದರೆ ನನ್ನ ಮಗಳು, ನಮ್ಮ ಯಜಮಾನ್ರು ಇಬ್ಬರೂ ಆಫೀಸಿಗೆ ಮತ್ತು ಅವಳು ಸ್ಕೂಲಿಗೆ ಕಳಿಸಿದ್ರೆ ಸಾಕಪ್ಪ ಅನ್ನೋ ಥರ ಆಗ್ತಾ ಇರುತ್ತೆ. ಟೈಮ್ ಬೇರೆ ಆಗ್ತಾ ಇರುತ್ತಾ, ಟೈಮ್ ಆದಂಗೆ ನಂಗೆ ಟೆನ್ಷನ್ನು. ಅದರಲ್ಲೂ ಇವಾಗ ಕೆಲವೊಂದು ಟೈಮ್ ರಕ್ಷಿತ್ ಮನೇಲಿರುವಾಗ ಅವನು ಹೆಲ್ಪ್ ಮಾಡ್ತಾನೆ ಖುಷಿನ ರೆಡಿ ಮಾಡೋದಕ್ಕೆ ಕೂಡ. ಅವನಿಗೆ ಜುಟ್ಟು ಹಾಕಬೇಕು ಅಂತ ಇಷ್ಟ, ಆದರೆ ಅವಳು ನೋಡಿದ್ರೆ ಹಾಕಿಸ್ಕೊಳ್ಳೋದಿಲ್ಲ. ಹಿಂಗಿರುತ್ತೆ. ಇದಾದಮೇಲೆ ನೆಕ್ಸ್ಟ್ ಸಂಜೆ ಏನಾಯ್ತಂದರೆ, ಸಂಜೆಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ. ಇದು ಆ್ಯಕ್ಚುಲಿ ಎಷ್ಟು ದಿನದ ವಿಡಿಯೋ ಅಂತಂದರೆ, ಇದು ಹುಣ್ಣಿಮೆ ಆಯ್ತಲ್ಲ, ಹುಣ್ಣಿಮೆ, ಕಾರ್ತಿಕ ಮಾಸದ ಹುಣ್ಣಿಮೆ. ಏನು ಗೊತ್ತಾ, ವ್ಲಾಗ್ ಮಾಡಿ ಇಟ್ಕೊಂಡಿರ್ತೀನಿ, ಆದರೆ ಅದನ್ನು ಆ್ಯಡ್ ಮಾಡೋದೇ ಮರ್ತ್ಬಿಟ್ಟಿರ್ತೀನಿ. ವ್ಲಾಗ್ ಹಾಕೋಕ್ಕೆ ಆಗೋದಿಲ್ಲ. ಹುಣ್ಣಿಮೆ ದಿನ ದೇವಸ್ಥಾನಕ್ಕೆ ಹೋಗೋಣ ಅಂತ ಸೋಮ ಹೇಳಿದ್ರು, ಅದಕ್ಕೆ ಎಲ್ಲರೂ ಹೊರಟಿದ್ದೀವಿ. ನಾನು ಬೆಳಗ್ಗೆ ಹೊತ್ತು ಅದೇ ಹೇಳ್ಸೋದು. ಗಾಡಿ ಕರ್ಕೊಂಡು ಹೋಗ್ತೀನಲ್ಲ ಬೆಳಿಗ್ಗೆ, ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ಜೈ ಶ್ರೀರಾಮನು ಅಂತೀನಿ. ಸೆಕ್ಯೂರಿಟಿ ಕರ್ಸೋಣ. ಏನಂದೇಮ್ಮ? ಗಣೇಶನ್ ಕೊಟ್ಬಿಟ್ಟು ಜೈ ಶ್ರೀರಾಮನು ಅಂತೆ. ತಗೋ ಗಣೇಶ ಅಂತ. ನೋಡಿ ಶಾರಿ ಹೋಗೋಣ ಅಂತ ಏರೋಪ್ಲೇನಲ್ಲಿ ಹೋಗೋಣ. ಹೋಗಿಲ್ಲ ನನ್ನ ಮಗಳನ್ನ ಇನ್ನೂ ಒಂದ್ಸರಿನೂ ಕರ್ಕೊಂಡು ಹೋಗಿಲ್ಲ. ನಾವೇ ಹೋಗಿರೋದು ಒಂದೇ ಸತಿ. ಯಾವಾಗ ಚಾನ್ಸ್ ಸಿಗುತ್ತೋ ಗೊತ್ತಿಲ್ಲ. ನನ್ನ ಮಗಳು ಹೋಗಿಲ್ಲ, ನಾವೆಲ್ಲರೂ ಹೋಗಿದ್ದು ಒಂದ್ಸತಿ ಅಟ್ಲೀಸ್ಟ್ ಹೋಗಿ. ನನ್ನ ಮಗಳಿಗೆ ಗೊತ್ತಿಲ್ಲ
ಇಲ್ಲಿ ಯಾವಾಗ ಚಾನ್ಸ್ ಸಿಗುತ್ತೆ ನೆಕ್ಸ್ಟು ಅಂತ. ಬಂಗಾರಿ ಹೋಗೋಣ ಏರೋಪ್ಲೇನಲ್ಲಿ. ಇನ್ನು ಇವತ್ತು ಹುಣ್ಣಿಮೆ ದಿನ ತುಪ್ಪದ ದೀಪ ಹಚ್ಚಿದ್ರೆ ಒಳ್ಳೆಯದು ಅಂತಲ್ಲ ಎಲ್ಲ ಕಡೆನೂ ಹೇಳ್ತಾಯಿರ್ತಾರೆ. ನಾನು ಯೂಶಲಿ ಈ ಥರ ಬತ್ತಿ ದೀಪ ಹಚ್ಚೋದು ಆ ಥರ ಎಲ್ಲ ನಿಂಬೆಹಣ್ಣು ದೀಪ, ತುಪ್ಪದ ದೀಪ ಆ ಥರ ಎಲ್ಲ ಯಾವತ್ತೇನು ಹಚ್ಚಿ ಅಭ್ಯಾಸ ಇಲ್ಲ. ಮನೆಯಲ್ಲೆಲ್ಲ ದೀಪ ಹಚ್ತೀನಿ, ದೇವಸ್ಥಾನಗಳೆಲ್ಲ ಹಚ್ಚೋ ಅಭ್ಯಾಸ ಇಲ್ಲ. ಸೋಮ ಹೇಳ್ತಾಯಿದ್ರು ನಿಖಿತಾ ದೀಪ ಹಚ್ಚಬೇಕು ಅಂತ. ನಾವು ಆಮೇಲೆ ಪ್ಲ್ಯಾನ್ ಮಾಡಿಕೊಂಡು ಅವತ್ತು ಇಲ್ಲೇ ಬಂದು ತೊಗೊಂಡ್ವಿ ದೀಪಗಳನ್ನ. ಇಲ್ಲೇ ಎಷ್ಟು ಅಂತ ಹೇಳಿ ತೊಗೊಂಡ್ವಿ. ಹೂವು ಎಲ್ಲ ತೊಗೊಂಡ್ವಿ. ಎಲ್ಲ ಗಣೇಶನಿಗೆ ಏನು ಕಣಗ್ಲು ಹೂವು ಆಗಿರ್ಬೋದು ಎಲ್ಲ. ನನಗೇನೆ ಜಾಸ್ತಿ ರಕ್ಷಿತಿಗೆ ಜಾಸ್ತಿ ನಾನು ದೀಪ ಹಚ್ಬೇಕಮ್ಮ ಅಂತೆಲ್ಲ ಹೇಳ್ತಾ ಇದ್ದ. ಸರಿ ಹಚ್ಚಪ್ಪ, ಅವ್ನಿಗೇನು ಖುಷಿ ಅಂತ ಅನ್ಸುತ್ತೋ ಅದನ್ನು ಮಾಡಪ್ಪ ಅಂತ ಹೇಳಿ ಎಲ್ಲ ಇವಾಗ ದೇವಸ್ಥಾನಕ್ಕೆ ಬಂದ್ವಿ. ಹಾಗೆ ಫ್ರೆಂಡ್ಸ್ ಇನ್ನೂ ಸುಮಾರು ಜನ ಕೇಳ್ತಾಯಿದ್ರು, ನಿಖಿತವರೇ ಏನು ಗಂಡ ಹೆಂಡತಿ ಸರಿ ಹೋದ್ರಾ ಅಂತ ಕೇಳ್ತಾಯಿದ್ರು ಲಾಸ್ಟ್ ವ್ಲಾಗ್ಗಳಲ್ಲಿ. ಖಂಡಿತ ಸರಿ ಹೋಗಿದ್ದೀವಿ ಫ್ರೆಂಡ್ಸ್ ಗಾದೆನೇ ಇಲ್ವಾ, ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತ ಮೊದಲೇ ಗಾದೆನೇ ಇದೆ. ಹಾಗೆ ಆದರೆ ನಮ್ದು ಏನಂತಂದರೆ ಉಂಡು ಮಲಗೋ ತನಕ ಥರ ಇರೋದಿಲ್ಲ, ಸ್ವಲ್ಪ ಎಕ್ಸ್ಟೆಂಡ್ ಆಗುತ್ತೆ. 1-2 ದಿನ 3 ದಿನಕ್ಕೆ ಎಕ್ಸ್ಟೆಂಡ್ ಆಗುತ್ತೆ. ಎಲ್ಲರ ಮನೆಯಲ್ಲೂ ಹಾಗೆ ಇರುತ್ತೆ. ನಾನು ಹೇಳ್ತಿರೋದು ನಿಜಾನ ಇಲ್ವಾ ಅಂತ ನೀವೇ ಬೇಕಾದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಯಾರೂ ಇವಾಗ ಇತ್ತೀಚಿನ ದಿನಗಳು ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತ ಉಂಡು ಮಲಗೋ ತನಕ ಏನು ಇರೋದಿಲ್ಲ. ಹೋಗುತ್ತೆ 2 ದಿನ 3 ದಿನ ತಪ್ಪರೆ 1 ವಾರ ತಿಂಗಳು ಹೋಗುತ್ತೆ. ನಂದು ಅಷ್ಟು ದಿನ ಎಲ್ಲ ಹೋಗಲ್ಲ. 2 ದಿನ 3 ದಿನ ಮ್ಯಾಕ್ಸಿಮಮ್ 4 ದಿನ ಅಷ್ಟರ ಅದೇ ನಾನೇ ಮರ್ತು ಬಿಟ್ಟಿರ್ತೀನಿ. ಏನು 3 ದಿನದ ಮುಂಚೆ ಏನು ಮಾಡಿದ್ದೆ, ಏನಕ್ಕೆ ಮನಸ್ಕೊಂಡಿದ್ದೀನಿ ಅಂತ ನಾನೇ ಮರ್ತೋಗ್ಬಿಟ್ಟಿರ್ತೀನಿ. ಹಂಗಿರುತ್ತೆ. ತುಂಬ ಆದರೆ ಗಾಢವಾಗಿದ್ದರೆ 1 ವಾರ ತನಕ ಹೋಗುತ್ತೆ. ನಾನೇನಂತಂದರೆ ಸೈಲೆಂಟಾಗಿರ್ತೀನಿ, ಯಾರ ಜೊತೆನೂ ಮಾತಾಡಲ್ಲ. ಆ್ಯಕ್ಚುಲಿ ಇನ್ನೊಂದು ಏನು ಗೊತ್ತಾ, ನನಗೆ ಬೇಕಾಗಿರೋದು ಅದೇನೇ, ಮಾತಾಡಬಾರ್ದು. ಯಾಕೆಂದರೆ ನಾನು ಮಾತಾಡಲಿಲ್ಲ ಅಂತಂದರೆ ನಮ್ಮ ಮನೆಗೆ ಎಷ್ಟು ಸೈಲೆಂಟಾಗಿರುತ್ತೆ ಅಂತಂದರೆ ಯಾರು ಚಿಟಕ್ ಪಿಟಕ್ ಅಂತ ಮಾತಾಡೋದಿಲ್ಲ. ಅವ್ರ ಪಾಡಿಗೆ ಅವ್ರವ್ರು ಏನು ಕೆಲಸ ಇದೆ ಅದನ್ನು ಮುಗಿಸ್ಕೋತಾರೆ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಅದೇ ನಾನು ಮಾತಾಡೋದು ಅಂದರೆ ಎಷ್ಟು ನನ್ನ ರೇಗಿಸ್ತಾರೆ ಅಂತಂದರೆ, ಅಮ್ಮ ಅದು ಕೊಡಮ್ಮ, ನಿಖಿತಾ ಇದು ಕೊಡು, ನಿಖಿತಾ ಅದೆಲ್ಲಿ, ನಿಖಿತಾ ಇದೆಲ್ಲಿ ಅಂತ. ಈ ರಕ್ಷಿತ ಅಮ್ಮ ಅದೆಲ್ಲಮ್ಮ ಇದೆಲ್ಲಮ್ಮ, ಮತ್ತು ಅಮ್ಮ ನಂಗೆ ಅದು ಮಾಡಿಕೊಡಮ್ಮ, ನಂಗೆ ಇದು ಮಾಡಿಕೊಡಮ್ಮ ತಿನ್ನೋದಕ್ಕೆ. ಅಪ್ಪ ನನಗೆ ಯಾಕೆ ಬೇಕು ಈ ಜೀವನ, ಈ ಸಂಸಾರ, ಯಾಕಾರು ಹೆಣ್ಣಾಗಿ ಹುಟ್ಟಿದ್ನು ಈ ಥರ ಎಲ್ಲ ಅಂತ ಅನ್ನಿಸ್ಬಿಡುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಅಂತ ಅನಿಸ್ಬಿಡುತ್ತೆ. ಹೆಣ್ಣಾಗಿ ಹುಟ್ಟಿದ್ದೇ ತಪ್ಪ ಅನ್ನೋ ಥರನೂ ಎಷ್ಟೋ ಸರಿ ನನಗೆ ಅನಿಸಿದ್ದೆ. ಹಾಗೆ ಏನು ಮಾಡೋಕ್ಕಲ್ಲ, ದೇವ್ರು ಕೊಟ್ಟಿರೋದು, ಈ ಜನ್ಮದಲ್ಲಿ ಹೆಣ್ಣಾಗಿ ಹುಟ್ಟಿರೋದು ಅನುಭವಿಸ್ಲೇಬೇಕು, ನಡಿಲೇಬೇಕು ಜೀವನ ಅನ್ನೋ ಥರ ಇವಾಗ ಇರೋದು. ಸೊ ಒಟ್ಟಿನಲ್ಲಿ ಹಿಂಗೆ ಹೇಳ್ದಂಗೆ ಒಟ್ಟಿನಲ್ಲಿ ನಡೀತಾ ಇದೆ ಜೀವನ, ಚೆನ್ನಾಗಿದೆ, ಹೋಗ್ತಾ ಇದೆ, ದಿನಗಳು ಕಳೀತಾ ಇದೆ, ಹೋಗ್ತಾ ಇದೆ. ನಾನು ಅವಾಗ ಲಾಸ್ಟ್ ಬ್ಲಾಗಲ್ಲೂ ಹೇಳಿದೆ, ಏನು ಮಕ್ಳಿಗೋಸ್ಕರ ಇರಬೇಕು, ಅದರಲ್ಲೂ ಎಸ್ಪೆಷಲಿ ನನ್ನ ಮಗಳಿಗೋಸ್ಕರ ಇರಬೇಕು ಅಂತಲೇ ನಾನು ಯೋಚನೆ ಮಾಡೋದು. ಯಾಕಂದರೆ ರಕ್ಷಿತ್ ದೊಡ್ಡವನು ಹುಟ್ಟೆ, ಆದರೆ ರಕ್ಷಿತ್ ಚಿಕ್ಕವನಿರ್ಬೇಕಾದ್ರೂ ಕೂಡ ನಾನು ಇದನ್ನೇ ಯೋಚನೆ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಏನಂದರೆ ನನ್ನ ಮಗ ಅವ್ನ ಕಾಲ ಮೇಲೆ ಅವ್ನು ನಿಂತ್ಕೊಳ್ಳೋರ್ಗು ಅಂದರೆ ಅವನಿಗೆ ತಿಳುವಳಿಕೆ ಒಂದು 10-12 ವರ್ಷ ಬರೋವರೆಗೂ ದೇವರೇ ನನಗೆ ಜೀವ ಗಟ್ಟಿಯಾಗಿರೋ ಥರ ಇರ್ಸಪ್ಪ ಸಾಕು, ಆಮೇಲೆ ಬೇಕಾದ್ರೆ ಏನಾದರೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾಯಿದ್ದೆ. ಹಂಗೆ ಅವನು ಹೆಂಗೋ ದೊಡ್ಡವನಾಗ್ಬಿಟ್ಟ. ಇವಾಗ ನನ್ನ ಮಗಳು ಅವಳಿಗೆ ಒಂಚೂರು ಬುದ್ಧಿ ಬರೋವರೆಗೂ ನನ್ನನ್ನು ಇರ್ಸಪ್ಪ, ಮೇಲೆ ಪರವಾಗಿಲ್ಲ. ಯಾಕೆಂದರೆ ಇವತ್ತಿನ ಪರಿಸ್ಥಿತಿನಲ್ಲಿ ಇವತ್ತಿದ್ದವ್ರು ನಾಳೆ ಇಲ್ಲ ಅನ್ನೋ ಥರ ಗಾದೆ ಇದೆ. ಸೊ ಆದ್ದರಿಂದ ದೇವರೇ ನನಗೆ ಒಂಚೂರು ಎಲ್ಲರಿಗೂ ನಾವೇನು ತಪ್ಪು ಏನು ಯಾರಿಗೂ ಇನ್ನೊಬ್ರು ಕೆಟ್ಟದ್ದು ಬಯಸೋಕೆ ಹೋಗಲ್ಲ ಫ್ರೆಂಡ್ಸ್. ನಾನು ನಮ್ಮ ಯಜಮಾನ್ರು ಇಬ್ಬರು ಇನ್ನೊಬ್ರು ತಂಟೆಗೆ ಹೋಗೋದೇ ಇಲ್ಲ. ನಾವಾಯಿತು, ನಮ್ಮ ಮನೆ ಆಯಿತು, ನಮ್ಮ ಕೆಲಸ ಆಯಿತು, ಈ ಥರ ಇರೋದು. ಇನ್ನೊಬ್ರು ಕೆಟ್ಟದ್ದು ಬಯಸೋದಿಲ್ಲ, ಇನ್ನೊಬ್ಬರು ಸಾಹಸಕ್ಕೂ ಹೋಗಲ್ಲ. ಹಾಗಿರುವಾಗ ಕೇಳೋದಷ್ಟೇ ದೇವರಿಗೆ, ಎಲ್ರಿಗೂ ಒಳ್ಳೇದು ಮಾಡು ಅಂತಲೇ ಕೇಳ್ತೀವಿ. ದೇವರೇ ನಮ್ಮ ಮನೇಲಿರೋರ್ಗೆ ಎಲ್ಲರಿಗೂ ಒಳ್ಳೇದು ಮಾಡು, ನನ್ನ ಕುಟುಂಬಕ್ಕೆ ಒಳ್ಳೇದು ಮಾಡು ಅಂತಲೇ ಕೇಳ್ಕೊಳ್ಳೋದು ಬಂದಾಗೆಲ್ಲನೂ. ಮತ್ತು ನನಗಿನ್ನ ಸೋಮ್ಗೆ ಜಾಸ್ತಿ ದೇವ್ರ ಮೇಲೆ ಭಕ್ತಿ ಜಾಸ್ತಿ, ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ಇವಾಗ ನಮ್ಮ ಖುಷಿ ಅಮ್ಮಂಗೂ ಇವಾಗ ನಮ್ಮನ್ನು ತಂದೆ ತಾಯಿನ ನೋಡ್ತಾ ಮಕ್ಳಿಗೂ ಅದೇ ತಾನೇ ಬರೋದು. ಹಾಗೆ ಖುಷಿ ಅಮ್ಮಂಗೂ ಅದೇ ಥರನೇ ಇಲ್ಲಿ ದೇವಸ್ಥಾನಕ್ಕೆ ಬಂದಾಗ ಶಿವಲಿಂಗಕ್ಕೆ ನೀರು ಮತ್ತು ಹಾಲು ಅಭಿಷೇಕ ಮಾಡೋದು. ಹಾಲು ತರೋದು ಮರ್ತುಬಿಟ್ಟಿದ್ವಿ ನಾವು. ಅದಕ್ಕೆ ರಕ್ಷಿತ್ ಹೋಗು 1 ಲೀಟ್ರ್ ಹಾಲು ತೊಗೊಂಡು ಬಂದವು. ಅಲ್ಲಿ ಏರೋಪ್ಲೇನ್ ಸ್ಟ್ಯಾಚು ನೋಡಿದ್ರಲ್ಲ, ಅಲ್ಲಿದೆ ಶಾಪು. ಸೊ ಮತ್ತೆ ಓಡೋಗಿ ಪಾಪ ಅಷ್ಟು ದೂರ ಹೋಗಿ ಅವನು ಹಾಲು ತೊಗೊಬಂದು ಅವನಿಗೊಂಥರ ಖುಷಿ, ಮಾಡಲೇಬೇಕು ಅಂತ ಹೇಳಿ ಆಸೆ. ಸೊ ಎಲ್ಲ ಮಾಡಿದ್ವಿ. ಆಮೇಲೆ ಖುಷಿಮಾನು ಅಷ್ಟೇ ಹಾಲು ನೀರು ಅದೆಲ್ಲ ಅಭಿಷೇಕ ಮಾಡಿದ್ರೆ ಈ ಅಪ್ಪ ಮಗಳಿಗೆ ಎಕ್ಸ್ಪೆಷಲಿ ತುಂಬಾ ಖುಷಿ ಅವ್ರಿಗೆ. ಖುಷಿ ಅಮ್ಮಂದು ಅದೆಷ್ಟು ಖುಷಿ ಪಡ್ತಾಳೆ ಗೊತ್ತಾ. ಅವಳು ದೇವಸ್ಥಾನಕ್ಕೆ ಹೋದಾಗಲೆಲ್ಲ ಅವಳು ಮೇಯ್ನ್ ಹೋಗಿ ನಿಂತ್ಕೊಳ್ಳೋದೇ ಅಲ್ಲಿ. ಮಾತಿ ಮುಂಚೆ ಅಲ್ಲಿ
ಚೆಂಬು ಥರ ಕಳಶದ ಚೆಂಬು ಥರ ಇಟ್ಟಿರ್ತಾರೆ ಇದು ಅಭಿಷೇಕ ಮಾಡೋದಕ್ಕೆ. ಸೊ ಎಲ್ಲರೂ ಮಾಡ್ತಾಯಿರ್ತಾರೆ, ತುಂಬ ಖುಷಿ ಅಂತ. ಅದೇ ನಾವೇನೇ ಅಭಿಷೇಕ ಮಾಡೋದು ಒಂಥರ ಪಾಸಿಟಿವ್ ವೈಬ್ ಥರ ಫೀಲ್ ಆಗ್ತಿರುತ್ತೆ. ಎಲ್ಲ ದೇವ್ರುಗಳು ಒಂದೇ ದೇವಸ್ಥಾನದಲ್ಲಿ ಅಲ್ಲಿ ಇರೋದ್ರಿಂದ ನಮಗೆ ಈ ಸಾಯಿಬಾಬಾ ಆಗಿರ್ಬೋದು, ಗುರು ರಾಘವೇಂದ್ರ ಒಬ್ಬರು ಇಲ್ಲ, ಅವರೊಬ್ಬರು ಇಲ್ಲ ಅಷ್ಟೇ. ಸೊ ಅದು ಬಿಟ್ಟರೆ ಇನ್ನೆಲ್ಲ ದೇವ್ರುಗಳು ಅಲ್ಲಿ ಆಲ್ಮೋಸ್ಟ್ ಇರೋದ್ರಿಂದ ಎಲ್ಲ ನಮಗೂ ಒಂದೇ ಕಡೆ ದರ್ಶನ ಆಗೋ ಥರ ಅನಿಸುತ್ತೆ ಫ್ರೆಂಡ್ಸ್. ಇನ್ನು ಮನೆಗೆ ಬಂದ್ವಿ. ಮನೆಗೆ ಏನು ಬರ್ತಿದ್ದಂಗೆ ಮತ್ತೆ ನನಗೆ ಅಷ್ಟಾಗಿ ಏನು ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ. ಪ್ರಸಾದ ಕೊಟ್ಟಿದ್ದರು. ಅಲ್ಲಿ ಪ್ರಸಾದ ಲಾಸ್ಟಿಗೆ ಖಾಲಿ ಆಗೋ ಮೂಮೆಂಟ್ ಇತ್ತು. ಸೊ ಸರಿ ಒಂದೇ ಒಂದು ಇದು ಇಸ್ಕೊಂಡು ಬಂದಿದ್ವಿ, ಸಾಕು. ಅದನ್ನೇ ಎಲ್ರಿಗೂ ಪ್ರಸಾದ ತಿನ್ನೋಣ ಅಂತ ಹೇಳಿ ಅದನ್ನೇ ಎಲ್ರಿಗೂ ಸ್ವಲ್ಪ ಅವ್ರಿಗೆ ಎಲ್ಲರಿಗೂ ತಿನ್ನಿಸ್ದೆ. ಖುಷಿಮಾಗೆ ಹೊಟ್ಟೆ ಹಸ್ವಾಗ್ಬಿಟ್ಟಿತ್ತು. ಅಮ್ಮ ಹೊಟ್ಟೆ ಏನಂತಾಳೆ ಅಂದರೆ ಹೊಟ್ಟೆ ಹಸ್ವಾಗಿದೆ ಅದಕ್ಕೆ ಅಮ್ಮ ಹಂಗ್ರಿ ಅಂತ ಹೇಳ್ತಾ ಇರ್ತಾಳೆ. ಸೊ ಅವಳಿಗೆ ಒಂದು ಸ್ವಲ್ಪ ಊಟ ಮಾಡಿಸೋಣ ಅಂತ ಆ ಕಡೆ ಫೋಕಸ್ ಮಾಡಿದೆ. ಮತ್ತು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಮತ್ತು ನೆಕ್ಸ್ಟ್ ಡೇನೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು ನಾನು. ಸೊ ಏನಂದರೆ ಸೊ ಚಿಕ್ಕ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಮಾಡಿ ಇಟ್ಕೊಂಡಿದ್ದನ್ನೇ ನಿಮಗೋಸ್ಕರ ಒಂದು ಚಿಕ್ಕ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತಾಯಿದ್ದೀನಿ. ನೀನು ಹೇಳೋಷ್ಟಕ್ಕೆ ನಾನು ಎಲ್ಲ ಮಾಡ್ಬಿಟ್ಟಿರ್ತೀನಿ ಅಂತ ನೀನು 1 2 3 ಅನ್ನಿಸ್ಕೊಂಡು ನೀನು ಹೇಳ್ಕೊಂಡು ಬರೋಷ್ಟೊಂದು ಎಲ್ಲ ಕೆಲಸನೇ ಹೋಗಿರ್ತಾರೆ. ಬೆಳ್ಳುಳ್ಳಿ ಬಿಡ್ಸಿರೋದೈತೆ ನಾವು ನೋಡು. ಅದೇ ಜಜ್ಜು ಏನು ಗೊತ್ತಾ ಇಲ್ಲಿ ಎಂಥ ಶಾಕಲ್ಲಿ ಫ್ರೀ ಆಗಿರೋ ಟೈಮಲ್ಲಿ ಕೆಲಸ ಬೆಳ್ಳುಳ್ಳಿ ಬಿಡಿಸಿರ್ಬೇಕು ಅಲ್ವಾ? ಬೆಸ್ಟು ಇದ್ರ ಟೈಮಲ್ಲಿ ಬೆಳಗ್ಗೆ ಬೇಕಾಗುತ್ತೆ ಅಂತ ಮತ್ತೆ ಇದೆಲ್ಲ ಒಗ್ಗರಣೆ ಆದ್ಮೇಲೆ ಫ್ರೀ ಇದ್ರೆ ಒಂದು ಗಂಟೆ ಬಡ್ತೀವಿ. ಯಾಕೆ ಹೇಳು? ಬೆಳಗ್ಗೆ ಪನ್ನೀರ್ ಬುರ್ಜಿ ಮಾಡಿದ್ರೆ ಗ್ರೇವಿ ಪನ್ನೀರ್ ಬುರ್ಜಿ ಮಾಡ್ತೀನಿ ಕಣ ರಕ್ಷಿ. ಕಾರ್ ಮುಗಿಸ್ತೀನಿ ಅಪ್ಪ ನಂಗೆ ಎಗ್ ಬುರ್ಜಿ ತರ ತಿನ್ನಂಗಾಗಿದೆ. ಖುಷಿ ಅಮ್ಮ ಎಗ್ ಬುರ್ಜಿ ಬೇಕಂತವಳೆ. ಅದು ಗಟ್ಟಿಯಾಗಿ ಹೋಗುತ್ತಮ್ಮ ಮಧ್ಯಾಹ್ನ ಅಷ್ಟೊತ್ತಿಗೆ ರಬ್ಬರ್ ಆದ ಹೋಗುತ್ತೆ ಪನ್ನೀರ್. ಅರ್ಥ ಮಾಡ್ಕೊಳ್ಳಿ. ನೀವು ಅವತ್ತು ಮಾಡಿದ್ದು ಬಟ್ ನಿಜ ಅಲ್ಲ ಸಕ್ಕದಾಗಿ ಮಾಡಿದ್ರಿ, ತಿನ್ಬೇಕು ಅನ್ಸ್ತಿತ್ತು. ಹಂಗೆ ನಮ್ಮಮ್ಮ ಆಗತ್ತಮ್ಮ ಪ್ಲೀಸ್. ನೋಡ್ಕೊಂಡಿಲ್ವಾ ನೋಡ್ಕೊಂಡ್ಬಿಟ್ರೆ ಬಿಡ್ಬೋದು. ಇಲ್ಲ ಇವಾಗ ಅಷ್ಟನ್ನ ಫಿಲ್ ಮಾಡಿಸ್ದೆ. ಕೊಟ್ನಲ್ಲ ದೊಡ್ಡಮ್ಮಂಗೆ. ಖಾಲಿ ಆಗಿತ್ತು. ಆಯ್ತು ಬಿಡು, ಕಂಟಿನ್ಯೂ ಮಾಡ್ತಾ ಬೇಕೆ. ಇವಾಗ ಹಾಗೆ ಬಜ್ಜಿ ಕೂಡ ಮಾಡಿಸ್ಕೊಂತಿದ್ದೀನಿ ನಮ್ಮ ಅಮ್ಮನ ಹತ್ರ. ಇನ್ನೊಂದಿತ್ತಲ್ಲ, ಇನ್ನೊಂದು ಫಸ್ಟು ಏನಮ್ಮದು ಹೀರೆಕಾಯಿ ಆಗ್ಲಕಾಯಿ ಬಜ್ಜಿ ಮಾಡ್ಬೇಕಂತ, ಹೀರೆಕಾಯಿ ಬಜ್ಜಿ ಮಾಡ್ಬೇಕಂತ ಇದ್ರು. ಬೇಡ ಅಂತ ಹೇಳಿ ಆನಿಯನ್ ಬೋಂಡಾನೆ ಮಾಡಮ್ಮ ಆ ಹೀರೆಕಾಯಿ ಬಜ್ಜಿ. ಸಖತ್ ಹೊಟ್ಟೆ ಬೇರೆ ಹಸಿದಿದೆ, ಹೊಟ್ಟೆ ತುಂಬ ಹಸಿದಿದೆ. ಒಳ್ಳೆ ಊಟ, ಒಳ್ಳೆ ವ್ಯಾಟಿಂಗ್ ಮಾಡಿದ್ದೀನಿ. ಇವಾಗ ನಾನ್ ವೆಜ್ ಅಂತೂ ಮಾಡೋಕ್ಕಾಗಲ್ಲ. ಬಿರಿಯಾನಿ, ಕಬಾಬ್, ಎಗ್ ಫ್ರೈಡ್ ರೈಸ್, ಮೀನು ಎಲ್ಲನೂ ಮಿಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಚೆನ್ನಾಗಿ ಬ್ಯಾಟಿಂಗ್ ಮಾಡೋಣ. ಪಲ್ಯ, ಬಜ್ಜಿ, ಅನ್ನ, ಹಂಗೆ ಬಾಯಿಂದ ನೀರು ಬರ್ತಿದೆ. ಮಧ್ಯಾಹ್ನ ತಿಂದಿಲ್ಲ, ಅದಕ್ಕೋಸ್ಕರ ಹೊಟ್ಟೆ ಹಸಿತೆ. ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತೀನಿ ಇವಾಗ ಮಾಡ್ಕೊಂಡ್ಬಿಡು. ಬೆಳಗ್ಗೆ ಕೇಳಬೇಡ. ಇಲ್ಲ ಬೆಳಗ್ಗೆ ಬೆಳಗ್ಗೆ ಬಂದು ಪಾಲಕ್ ಪನ್ನೀರ್ ಮಾಡಿ ನೀವು ಮಸ್ತಾಗಿ ಮಾಡ್ತೀರಮ್ಮ. ಯಾವ ಹೋಟ್ಲು ಮುಂದೆ ಅಮ್ಮ, ನಾನು ಸೀರಿಯಸ್ ಆಗಿ ಹೇಳ್ತೀನಿ, ತಮಾಷೆ ಮಾಡ್ತಿಲ್ಲ. ಸಕ್ಕದಾಗಿ ಮಾಡ್ತೀರಾ ನೀವು, ಸೂಪರ್. ಏನೋ ಪಾಪ ನನ್ನ ಮಗ ಅಲ್ಲ. ಇವಾಗ ಅದು ನೋಡು, ದೂರ ಹೋಗಿ ಹಿಂದೆ ನಮ್ಗೆ ಅಡ್ಡ ಆಗ್ಬೇಡ. ಅದು ಬಿಡಿಸುವಾಗ ಅದೊಂಚೂರು ಓಕೆ. ಇವಾಗ ಸ್ವಲ್ಪ ಬಿಜಿ ಆಗಿದೆ ಕಿಚನು. ಇವಾಗ ಹೆಂಗಾಗಿದ್ರೆ ಬೆಳ್ಳುಳ್ಳಿ ಸಿಪ್ಪೆ ಇರುವ ಹಾಕಕ್ಕೆ ಆಗ್ತಲ್ಲ, ಸಿಪ್ಪೆ ಬಿಡಿಸೇ ಹಾಕ್ಬೇಕು. ಒಂಥರ ಹಿಂಗೆ ಸಿಪ್ಪೆ ಎಲ್ಲರೂ ಒಂಚೂರು ಸಿಕ್ಬಿಟ್ರೆ ಸಾಕು. ನನ್ಗಂತರ ಖುಷಿ ಮನು ತಿನ್ನೋದೇ ಇಲ್ಲ ಊಟ.
ಹಂಗೆ ಹಂಗೆ ಹಾಕ್ಬಿಡ್ತಾರೆ. ಅದಕ್ಕೆ ಇವಾಗ ಕಂಪಲ್ಸರಿ ಸಿಪ್ಪೆ ಬಿಡಿಸಿ ಅಡುಗೆಗೆ ಯೂಸ್ ಮಾಡ್ತಾ ಇದೀವಿ. ಫುಲ್ ನುಣ್ಣು ಪೇಸ್ಟ್ ಮಾಡ್ತೀವಲ್ಲ ಅಂಥದಕ್ಕೆಲ್ಲ ಏನು ಸಿಪ್ಪೆ ಇದು ಮಾಡೋ ನೆಸೆಸಿಟಿ ಇಲ್ಲ. ಅದೇ ಏನಾದರೂ ಎಂತ ಈ ಥರ ಡ್ರೈ ಏನಾದ್ರು ಜಜ್ಬಿಟ್ಟು ರಸಮ್ ಮಾಡ್ತಾ ಇದೀವಿ, ಜಜ್ಬಿಟ್ಟು ಹಾಕ್ತೀವಿ, ಮಾಡಿ ಬಿಡಿಸಿ ಅದಕ್ಕೆ ಪಲ್ಯ ಮಾಡ್ತಾ ಇದ್ದಾರೆ. ಹಾಕ್ತಾ ಇದೀನಿ. ಇವಾಗ ಹೀರೆಕಾಯಿ ಒಗ್ಗರಣೆ ಮಾಡಿ ಹೀರೆಕಾಯಿ ಹಾಕಿ ಹಸಿಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಕಿದೀನಿ. ಆಮೇಲೆ ಒಂಚೂರು ಬೆಂದ ಮೇಲೆ ಲಾಸ್ಟಿಗೆ ತೆಂಗಿನಕಾಯಿ ತುರಿ ಹಾಕ್ತೀನಿ ಅಷ್ಟೇ. ಸಪ್ಪೆ ಪಲ್ಯ ಅಷ್ಟೇ ಮಾಡೋದು. ಅದಾದ್ಮೇಲೆ ಬಜ್ಜಿ ಮಾಡ್ತಾರೆ. ನಮ್ಮ ಮನೇಲಿ ಬಜ್ಜಿ ಮಾಡ್ಸೋದೇನು ರಸಂ ಜೊತೆಗೆ ಹೀರೆಕಾಯಿ ಪಲ್ಯ ತುಂಬಾ ದಿನ ಆಗಬೇಕು. ಇನ್ನು ಬಜ್ಜಿ ಮಾಡ್ತಾರೆ. ನಮ್ಮ ಮನೇಲಿ ಬಜ್ಜಿ ಮಾಡೋದು ಒಂದ್ಸಲಿ ವಿಡಿಯೋలో ಒಂದು 10 ಸಲ ಒಂದು ಜಾಸ್ತಿ ಸಲಿನೇ ತೋರಿಸ್ಬಿಟ್ಟಿದೀವಿ. ಅದೇನು ತೋರಿಸಲ್ಲ ಇವತ್ತು. ಎಲ್ಲ ಬಜ್ಜಿ ಎಲ್ಲ ಆಗೋದಾದ್ಮೇಲೆ ತೋರಿಸ್ತೀವಿ ಊಟ ಮಾಡೋ ಟೈಮಲ್ಲಿ. ನಿಮ್ಗೂ ಬಾಯಲ್ಲಿ ನೀರು ಬರಲಿ. ಕಾರ್ತಿಕ್ದಲ್ಲಿ ಯಾರ್ಯಾರು ನಾನ್ ವೆಜ್ ತಿಂತಿಲ್ಲ. ಹಾಂ ಓಕೆ, ಇದೆಲ್ಲ ಆದಮೇಲೆ ಸಿಗುವ. ಬಿಸಿ ಬಿಸಿ ಬೋಂಡಾ ವಿತ್ ಬಿಸಿ ಬಿಸಿ ರಸಂ ವಿತ್ ಬಿಸಿ ಬಿಸಿ ಪಲ್ಯ ಆ್ಯಂಡ್ ಬಿಸಿ ಬಿಸಿ ಅನ್ನ ಫ್ರಮ್ ಮೈ ಕ್ಯೂಟ್ ಮಾಮ್ ನಿಖಿತಾ ಶೇಖರ್. ನಾಳೆ ಹಂಗೆ ಪಾಲಕ್ ಪನ್ನೀರ್ ಮಾಡ್ತಾರೆ ನಮ್ಮಮ್ಮ ಅಲ್ಲಮ್ಮ? ಹಾಂ, ನಮಗೆ ಒಂದೊಂದು ಟೈಮು ಹೆಂಗೆ ಅನ್ಸುತ್ತೆ ಅಂದರೆ ಮುತ್ಕೊಡೋಣ ಅನ್ಸುತ್ತಲ್ಲ ಮಗಂಗೆ. ಅಲ್ಲ ಮತ್ತೆ ನಾನು ನಿಮ್ಮಮ್ಮ ಆಗಬಾರ್ದಾಗಿತ್ತು. ಬೇಡ ಬಿಡಮ್ಮ, ನಮ್ಮಮ್ಮ ಆಗಿರೋದಕ್ಕೆ ಏನೋ ಹುಟ್ಟಬಾರ್ದಾಗಿತ್ತು ಅನ್ಸ್ಬಿಡುತ್ತೆ. ಗಂಡು ಮಕ್ಳು ಥರ ಆರಾಮಾಗಿ ಬಿಂದಾಸಾಗಿ ಆರ್ಡರ್ ಮಾಡ್ಕೊಂಡು ಅಲ್ವಾ, ಅವ್ರು ತಂದಾಕಿದ್ನ ತಿನ್ಕೊಂಡು ಉಣ್ಕೊಂಡು ಅಲ್ಲ ಸರಿ ತಂದಾಕಿದ್ನ ಇಷ್ಟ ಬಂದಾಗ ಟೈಮಿಂಗ್ಸಲ್ಲಿ ಬಂದ್ಕೊಂಡು ಇದ್ಬಿಡ್ಬೇಕು. ನಮ್ಮ ಹಂಗಂದ್ರೆ ನಾನು ಗಂಡು ಮಗ ಆಗಿದ್ದೀನಿ, ನನ್ನ ಇಷ್ಟ ಬಂದಿದ್ದ ಟೈಮಿಂಗ್ಸಿಗೆ ಬರಕ್ಕೆ ಬಿಡಲ್ಲ, ಹೋಗ್ಬಿಡ. ನೀನು ಮಗು ಓಕೆ. 18 ತಿಂಗಳು ಮಗು. 18 ತಿಂಗಳು ಮಗು ಯಾಕಮ್ಮ? 3 ತಿಂಗಳು ಮಗು ಅಂದ್ಬಿಡಮ್ಮ. 18 ವರ್ಷದ ಮಗು ಅಲ್ಲ ನೀನು, 18 ತಿಂಗಳು ಮಗು. ಕರೆಕ್ಟ್ ಅಮ್ಮ. ಸೂಪರ್ ಆಗಿದೆ. ಯಮಿ ಯಮಿ. ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಬಿಟ್ರೆ ರಸಮ್ಗೆ ಸ್ವಲ್ಪ ಬೆಲ್ಲ ಹಾಕಬೇಕು ಫ್ರೆಂಡ್ಸ್. ಆ್ಯಕ್ಚುಲಿ ಏನಂತಂದರೆ ಸ್ವಲ್ಪ ಬೆಲ್ಲ ಹಾಕಿದ್ರೆ ರಸಮ್ಗೆ ಹಿಂಗೆ ಹಾಕ್ಬೇಕು. ಹಿಂಗೆ ಮರ್ತ್ಬಿಟ್ಟೆ. ನೀವಪ್ಪ ಹಿಂಗೆ ಹಾಕು ಅಂತ ಹೇಳೋರು. ಹಿಂಗಂದ್ರೆ ಟೇಸ್ಟಿಂಗ್ ಪೌಡರಾ? ಮತ್ತೆ ಹಿಂಗಂದ್ರೆ ಈ ಮಂಗಳೂರು ಸೈಡೆಲ್ಲ ಬ್ರಾಹ್ಮಿಣ್ಸ್ ಎಲ್ಲ ಸಾಮಾನ್ಯವಾಗಿ ಹಿಂಗ್ ಯೂಸ್ ಮಾಡ್ತಾರೆ. ಅದು ಚೆನ್ನಾಗಿ ಜೀರ್ಣ ಆಗುತ್ತಂತೆ ಹಾಕಿದ್ರೆ. ಅಪ್ಪ ಅದಕ್ಕೆ ಹಾಕು ಅಂತಾರೆ. ನಮ್ಗೆ ಅದು ರೂಢಿ ಇಲ್ಲ ನೋಡಿ ಫ್ರೆಂಡ್ಸ್. ನಮ್ಮಮ್ಮ ನಾಳೆ ಇದೇ ರೀತಿ ಪನ್ನೀರ್ ಗ್ರೇವಿ ಮಾಡ್ಕೊಡ್ತಾರೆ. ಓಕೆನಾ? ಪಾಲಕ್ಕಿಲ್ಲ ಕಣಲ್ಲ, ನಾನು ತಂದ್ಕೊಡ್ತೀನಿ, ಇವಾಗ ಹೋಗ್ತೀನಿ. ಹಾಕಿಟ್ಟಿದ್ದೀನಿ ಬಾಕ್ಸ್ಗೆ. ಅಯ್ಯೋ ಬಿಸಿ ಬಿಡೋದು ಹೊಸ್ಕೊಂತೀನಿ ನೋಡೋದು. ಓಕೆ ಫ್ರೆಂಡ್ಸ್, ಊಟ ಮಾಡಾದ್ಮೇಲೆ ಸಿಗ್ತೀವಿ. ಬಾಯ್. ಓಕೆ ಫ್ರೆಂಡ್ಸ್, ಇವಾಗ ರೆಡಿ ಎಲ್ಲ. ನನ್ನ ಮಗಳಿಗೆ ಊಟ ಆ ಕಡೆ ಕಲಿಸಿದ್ದೀನಿ. ಬಜ್ಜಿ ರೆಡಿ, ರಸಂ ಬಿಸಿ. ಸಾಕೋ ರಕ್ಷಿತ್? ಇಲ್ಲಿ ನೋಡಿ ಅನ್ನ ಚೆಲ್ಲೈತೆ. ಎತ್ತು ಹಾಕೋ ತಟ್ಟೆ ಒಳಗಡೆ. ಇವಾಗ ಏನಾಗಲ್ಲ, ಉಳಿಸಿರೋದು. ಬಿಸಿ ಬಿಸಿ ರಸಂ ಜೊತೆ ತುಪ್ಪ, ಬಿಸಿ ಬಿಸಿ ಹೀರೆಕಾಯಿ ಪಲ್ಯ. ಉಲ್ಟಾ ನೋಡಿ, ರಸಂ ಕೂಡ ಬಿಸಿ ಬಿಸಿ, ಬಜ್ಜಿ ಬಿಸಿ ಬಿಸಿ, ಹೀರೆಕಾಯಿ ಪಲ್ಯ ಬಿಸಿ ಬಿಸಿ. ಎಲ್ಲ ರಕ್ಷಿತ್ ಫೇವ್ರೇಟ್. ಹೀರೆಕಾಯಿ ಪಲ್ಯ ಇಷ್ಟಪಡ್ತಾನೆ. ಅದು ಮಿಕ್ಸ್ ಮಾಡ್ಕೊಂಡು ಹಾಕೋ. ವಾಯ್ ಗುರು, ಹಂಗೆ 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 ಪರವಾಗಿಲ್ಲ. ಟೊಮೊಟೊ ಬೇಳೆ ಏನು ಸಿಗುತ್ತೋ ಅದೆಲ್ಲ ತಿನ್ನು. ಹಂಗಾರೆ ನೀನು ತಿಳಿ ರಸ ಮಾಡ್ಬೇಕಷ್ಟೇ. ಸೂಪರಾಗಿದೆ. ನನ್ನ ಮಗಳು ಇಲ್ಲಿ ನೋಡಿ, ಈ ಕಡೆ ನಮ್ಮ ಮೇಡಮ್ ಅವರು ನಿಂತ್ಕೊಂಡವ್ರೆ. ಅವ್ರಿಗೆ ಇವಾಗ ಊಟ ಮಾಡಿಸ್ಬೇಕು. ಸೋಮ್ ಬಂದು ಬ್ಯಾಡ್ಮಿಂಟನ್ ಆಡೋಕ್ಕೆ ಅಂತ ಹೋದರು. ಟೈಮ್ ಬಂದು 8:20. ಇನ್ನು ರಮ್ಯಾನೂ ಕೂಡ ಹೋಟ್ಲು. ರಮ್ಯಾಗೇನು ಕೂಡ ಎಂತ ಬಜ್ಜಿ ಅದೆಲ್ಲ ಕೊಟ್ಟು ಕಳಿಸ್ದೆ. ಬಜ್ಜಿ ಆಮೇಲೆ ಗೊಜ್ಜೆಲ್ಲ ಇತ್ತು ಹಂಗೇನೇ ಸ್ವಲ್ಪ, ಅದಕ್ಕೆ ಕೊಟ್ಟು ಕಳಿಸ್ದೆ. ಓಕೆ. ರಕ್ಷಿತ್ ಬೆಳಗ್ಗೆಯಿಂದ ಏನು ತಿಂದಿಲ್ವಾ? ದೋಸೆ ತಿಂದಿಲ್ವಾ? ಏನ ದೋಸೆ ತಿಂದಿಲ್ವೇನೋ? ತಿಂದಿಲ್ವಾ? ಓಕೆ. ಸೊ ಫ್ರೆಂಡ್ಸ್, ಎಲ್ಲ ಸೈಡ್ಗೆ ಹೋಗೋದು ನೋಡಿ ಫ್ರೆಂಡ್ಸ್. ಸೂಪರ್ ಅಲ್ಲ? ಎಲ್ಲ ಒಂಚೂರು ಸ್ವಲ್ಪ ಹಾಕ್ತೀನಿ ರೀ. ಸೂಪರ್.
ಓ ಪಲ್ಯ ಸಾಕು ಸಾಕು ಅಂತ ತರ್ದಿದೆ ನೀವು. ಓಕೆ, ಇವಾಗ ಖುಷಿಮಾಗೆ ಒಂದು ಸ್ವಲ್ಪ ತಣ್ಣಗಾಗ್ಲಿ ಅಂತ ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಇಲ್ಲಿ ನೋಡಿ ಅನ್ನ ಬಿಸಿ ಅಂದರೆ ಅನ್ನ ಸಾಂಬಾರು ಎರಡೂ ಬಿಸಿ ಇದೆ ಅಲ್ಲ, ಸಾಕೇನೋ. ಯಪ್ಪ ಇಲ್ಲಿ ನೋಡಿ ಬಜ್ಜಿ ಇಷ್ಟೇ ಇಷ್ಟ ಹಾಕೊಳ್ಳೋದ. ಯಪ್ಪ ನಂಗೆ ಆಶ್ಚರ್ಯ ಆಗ್ತೈತೆ. ಇವಾಗ ವಿಡಿಯೋ ಮಾಡ್ತಿದ್ದೀರಲ್ಲ ಅದಕ್ಕೆ ವಿಡಿಯೋ ಅಕಸ್ಮಾತ್ ಮುಗಿಸೋದು ನಾನು ಮತ್ತೆ ಬರ್ತೀನಿ. ಅಷ್ಟೆಲ್ಲ ಚಾನ್ಸ್ ನಾನು ಹೇಳಿದೆ ನನ್ನ ಪಾಲಿದ್ದು ನೀನೇ ತಿಂದ್ಬಿಡು ತಂದೆ, ನಂಗೆ ಗೊತ್ತು ಬೇಡವೇ ಬೇಡ ಅಂತ ಹೇಳಿದೆ. ಯಾಕೆಂದರೆ ನನಗೆ ತಲೆ ಸುತ್ತು ಹೆಡ್ಡೇಕಿದೆ, ಒಂಥರ ಒಮ್ಮಿಟ್ ಬಂದಾಗ್ಬಿಡ್ತಿದೆ. ಸೊ ಅಂದರೆ ಗ್ಯಾಸ್ಟ್ರಿಕ್ ಏನು ಇರಲಿಲ್ಲ ಇಷ್ಟು ದಿನ, ಸ್ವಲ್ಪ ದಿನದಿಂದ. ಮತ್ತೆ ಇವಾಗ ನಿನ್ನೆಯಿಂದನೂ ಮೊನ್ನೆಯಿಂದನೂ ಒಂಥರ ಹಂಗೆ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಇವಾಗ ಒಂದು ಸ್ವಲ್ಪ ನೀನು ನನ್ನ ಪಾಲಿಗೆ ಏನು ಬೇಡಪ್ಪ ನೀನೇ ತಿನ್ಕೊಬಿಡು ಅಂತ ಹೇಳಿದೆ. ಅವನೇ ತಿಂತೀನಿ ಅಂತ ಹೇಳಿದ್ದಾನೆ, ನೋಡೋಣ ತಿಂತಾನೆ ಇಲ್ವ ಅಂತ. ತಿಂದರೆ 1-2 ತಿಂತೀನಿ ಅಷ್ಟೇನೆ. ಸೊ ಹಿಂಗೆ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಕ್ಚುಲಿ ನೆನ್ನೆ ದೇವಸ್ಥಾನಕ್ಕೆ ಹೋಗಿದ್ವಿ. ನೆನ್ನೆ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಪೂಜೆ ಮಾಡ್ಕೊ. ಹೆಂಗೆ ಅನ್ನಿಸ್ತು ರಶಿ ಪೂಜೆ ಮಾಡಿಸ್ಕೊಂಡಿದ್ದು? ಸವಾದ ಮಾಡಿದ್ರು. ಫಸ್ಟ್ ಟೈಮ್ ಹೋಗಿದ್ದು, ಅಂದರೆ ಫಸ್ಟ್ ಟೈಮ್ ದೇವಸ್ಥಾನ ಫಸ್ಟ್ ಟೈಮ್ ಅಲ್ಲಿ ಹೋಗಿದ್ದು. ದೀಪ ಹಚ್ಚಿದ್ದು ಫಸ್ಟ್ ಟೈಮ್ ಅಂತ ಹೇಳು. ಸೊ ದೀಪ ಹಚ್ಚಿದ್ದು ಫಸ್ಟ್ ಟೈಮ್. ಕಾಣಿಸ್ತಿಲ್ಲ ಕಾಣೋ ರಕ್ಷಿ, ಕಟ್ಟಾಗಿದೆ. ಹಂಗೆ ಜಾಯಿಂಟ್ ಆಗಿ ಈ ಜಾಗದಲ್ಲಿ ಜಾಯಿಂಟ್ ಆಗಿರ್ತಲ್ಲ, ಅಲ್ಲಲ್ಲ ಒಳಗೆ ಅದು ಕಟ್ಟಾಗಿದೆ ಹಂಗೆ. ಸೊ ಸಿಗುವ ಮತ್ತೆ ಇನ್ನೊಂದು ವ್ಲಾಗ್ನೊಂದಿಗೆ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್. ಡೈಲಿ ವ್ಲಾಗ್ಸು ಮಾಡೋಕ್ಕಾಗಲ್ಲ, ಆದ್ರೂ ಟ್ರೈ ಮಾಡ್ತಾ ಇದ್ದೀನಿ ನಾನು. ಆದಷ್ಟು ಟ್ರೈ ಮಾಡಿ ಹಾಕೋದಕ್ಕೆ. ಇಷ್ಟ ಆದರೆ ಲೈಕ್ ಮಾಡಿ, ಓಕೆ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಲವ್ ಯು. ಬಾಯ್ ಬಾಯ್.